ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾಗಿ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ನಾಳೆಯ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪಾರಿಜಾತ, ಈ ಕಡೆ ಪಾಲಾಕ್ಷ ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು ಕಣ್ಣಾರೆ ನೋಡಿದಾಗ ಅದೇ ಖುಷಿನಲ್ಲಿ ಮನೆಗೆ ಗೋಲ್ಡಿ ಮೇಲೆ, ಜ್ಯೋತಿಕನ್ ಮೇಲೆ ಅನುಮಾನ ಪಟ್ಟಿದ್ದಲ್ವಾ, ಈ ಕಡೆ ಗೋಲ್ಡಿ ಗೋಲ್ಡಿ ಅಂತಳು ಅನ್ಕೊಂಡು ತುಂಬಾ ಖುಷಿಯಾಗಿ ಗೋಲ್ಡಿ ಗೋಲ್ಡಿ ಅನ್ಕೊಂಡು ಬರ್ತಿರುವಾಗ ಈ ಕಡೆ ಶಾರದವರು ಈ ಕಡೆ ಜ್ಯೋತಿಕ ಕೊಟ್ಟಿರುವಂತಹ ಜ್ಯೂಸ್, ಈ ಕಡೆ ಸುಮಿತ್ರಾ ಅವರು ಕೊಟ್ಟಿರ್ತಾರಲ್ವಾ, ಅಜ್ಜಿ ಜ್ಯೂಸ್ ತಗೊಳ್ಳಿ ಅಂದಾಗ ನೀನೊಬ್ಳು, ನಾನೇನೋ ಬೇರೆ ಮೂಡಲ್ಲಿ ಇದ್ದೀನಿ ಅಂದಾಗ, ಅಜ್ಜಿ ಯಾವ ಮೂಡಲ್ಲಿ ಇದ್ದೀರಾ ಅಂದಾಗ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂದಾಗ, ಅಜ್ಜಿ ಇದು ಜ್ಯೋತಿಕನೇ ಕೊಟ್ಟಿರೋದು ಅಂದಾಗ, ಅಯ್ಯೋ ನನ್ ಗೋಲ್ಡಿ ಕೊಟ್ಟಿದ್ದ ನನಗೋಸ್ಕರ, ಅಯ್ಯೋ ಪಾಪ ಅವಳು ನನ್ನ ಬಂಗಾರಿ ಅಂತ ಹೇಳ್ಬಿಟ್ಟು ಕುಡು ಅಂತ ಹೇಳ್ಬಿಟ್ಟು ಜ್ಯೂಸ್ನೆಲ್ಲ ಗಟಗಟ ಅಂತ ಕುಡಿದು ಬಿಡ್ತಾಳೆ. ಅಜ್ಜಿ ನೀವೇನೋ ಖುಷಿಯಾಗಿದ್ದೀರಲ್ವಾ ಅಂತ ಹೇಳಿದಾಗ, ಇಷ್ಟೋ ತನಕ ತುಂಬ ಖುಷಿಯಾಗಿದ್ದೆ, ಆದರೆ ನೀನು ನನ್ನ ಕಣ್ಮುಂದೆ ಬಂದಿಲ್ಲ, ನಿನ್ನ ಮುಖ ನೋಡಿದ್ರೆ ಎಲ್ಲಿ ಖುಷಿ ಇರುತ್ತೆ, ಎಲ್ಲ ಅರ್ಧಕ್ಕರ್ಧ ಹಾಳಾಗೋಯ್ತು ಅಂದಾಗ, ಅರ್ಧಕ್ಕರ್ಧನ ಇನ್ನು ಅರ್ಧ ಏನಾದರೂ ಇರಬೇಕಲ್ವ ಸ್ಪೆಷಲು, ಏನು ಖುಷಿ ಅಜ್ಜಿ ಅಂದಾಗ, ಅದೆಲ್ಲ ನಾನೇ ಯಾಕೆ ನಿನ್ಗೆ ಹೇಳಬೇಕು, ನೀನು ಮನೆ ಕೆಲಸದವಳು, ಈ ಮನೆ ಕೆಲಸದವಳು, ನೀನು ಎಷ್ಟಲ್ಲಿ ಇರಬೇಕು ಅಷ್ಟೆಲ್ಲ ಇರು ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತ ಶಾರದಂಗೆ ಬೈತಿರ್ತಾರೆ. ಅಜ್ಜಿ ಅರ್ಧ ಖುಷಿ ಮಾತ್ರನಾ, ಇನ್ನು ಪೂರ್ತಿ ಖುಷಿ ಅಂದಾಗ, ನೋಡು ನನ್ನ ತಲೆ ತಿನ್ಬೇಡ ಅಂದಾಗ ಈ ಕಡೆ ಶಾರದಾ ವ್ಯಂಗ್ಯವಾಗಿ, ಈ ಕಡೆ ಪಾರಿಜಾತ ಮತ್ತೆ ಜ್ಯೋತಿಕನ್ ಬಗ್ಗೆ ಗೊತ್ತಿರುತ್ತೆ. ಶಾರದಾ ಅಂತ ಇವಾಗ ಮೊಂಡು ಧೈರ್ಯ ಮಾಡ್ಕೊಂಡು ಎಲ್ರಿಗೂ ಕೂಡ ಏಟಿಗೆ ಎದುರೇಟು ಅನ್ನೋ ಥರ ಡೈಲಾಗ್ ಮೇಲೆ ಡೈಲಾಗ್ ಹೊಡೆಯೋದನ್ನು ಕೂಡ ಕಲ್ತಿರ್ತಾಳೆ. ಹಾಗಾಗಿ ಡೈಲಾಗ್ನ ಹೊಡೆದಾಗ ಈ ಕಡೆ ಅನ್ಕೊಂಡು ಈ ಕಡೆ ಪಾರಿಜಾತನಿಗೆ ಶಾರದನ ಮಾತು ಕೇಳೋಕ್ಕಾಗ್ದರೆ ಗೋಲ್ಡಿ ಗೋಲ್ಡಿ ಅಂತ ಹೋಗ್ತಾಳೆ. ಅಲ್ಲಿ ರೂಮಲ್ಲೂ ಇರಲ್ಲ. ಈ ಕಡೆ ಜ್ಯೋತಿಕಾ ಹೊರಗಡೆ ಗಾರ್ಡನಲ್ಲಿ ಒಬ್ರ ಜೊತೆ ಮಾತಾಡ್ತಿರ್ತಾಳೆ. ಗೋಲ್ಡಿ ಗೋಲ್ಡಿ ಅಂದಾಗ, ಏನು ಕರೇನಿ ಅಂದಾಗ, ಅಯ್ಯೋ ಈ ಮುದುಕಿ ಬೇರೆ ಪಾಲಾಕ್ಷ ಅಂತ ಹೇಳ್ಬಿಟ್ಟು ನನ್ನ ತಲೆ ತಿನ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಕೇಳಿದಾಗ, ಗೋಲ್ಡಿ ಸಾರಿ ಗೋಲ್ಡಿ ಅಂತ, ತುಂಬ ಸಾರಿ ನಿಂಗೆ ತುಂಬ ಸಾರಿ ಕೇಳಬೇಕು ಅಂತ ಬಂದೆ ಅಂದಾಗ, ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಂದಾಗ, ಗೋಲ್ಡಿ ಏನು ಗೊತ್ತಾ ಥ್ಯಾಂಕ್ ಯು ಅಂದಾಗ, ಏನಕ್ಕೆ ಗ್ರಾನಿ ಥ್ಯಾಂಕ್ಸ್ ಅಂತ ಹೇಳಿದಾಗ, ಅದು ನನಗೋಸ್ಕರ ಪ್ರೀತಿಯಿಂದ ಜ್ಯೂಸ್ ಮಾಡಿಕೊಟ್ಟೆಯಲ್ಲ ಅಂತ ಹೇಳಿದಾಗ, ಆ ಜ್ಯೂಸ್ ಕುಡಿದ್ಬಿಟ್ಟಿಯಾ ಅಂತ ಕೇಳಿದಾಗ, ಕುಡಿದ್ಬಿಟ್ಟೆ. ಮತ್ತು ಏನು ಗೊತ್ತಾ, ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ, ನನ್ನ ಮಗ ಪಾಲಾಕ್ಷನ ನೀನೇ ಕೊಲೆ ಮಾಡಿಬಿಟ್ಟಿದ್ದೆ ಅಂತ. ಅಂದರೆ ನನ್ನ ಮಗ ಪಾಲಾಕ್ಷ ಸತ್ತಿಲ್ಲ, ನನ್ನ ಮಗ ಪಾಲಾಕ್ಷ ಏನೂ ಆಗಿಲ್ಲ, ಗುಂಡು ಕಲ್ಲಿದ್ದಂಗೆ ನನಗೆ ಗೊತ್ತಾ ಅಂದಾಗ ಈ ಕಡೆ ಜ್ಯೋತಿಕಂಗೆ ಆಕಾಶನ ತಲೆ ಮೇಲೆ ಬಿದ್ದರಷ್ಟು ಶಾಕ್ ಆಗ್ತಾಳೆ. ಯಾಕಂದರೆ ಪಾಲಾಕ್ಷ ಬದುಕಿದ್ದಾನೆ ಅಂತಂದರೆ ಈ ಕಡೆ ಎಲ್ಲ ಕೂಡ ಗೊತ್ತಿರುತ್ತಲ್ವಾ. ಈ ಕಡೆ ಶಾರದಂಗೆ ತಂದೆ ತಾಯಿ ಅಂತ ಹೇಳಿರೋ ವಿಷಯ ಆಗಿರ್ಬೋದು, ಪಾಲಾಕ್ಷ ಬದುಕಿದ್ರೆ ಇವಳು ಆಕ್ಸಿಡೆಂಟು ಮಾಡಿರೋದು ಪಾಲಾಕ್ಷ ಕಣ್ಣಾರೆ ನೋಡಿದ್ದಾನೆ, ಪಾಲಾಕ್ಷಂಗೆ ಎಲ್ಲ ಕೂಡ ವಿಷಯ ಗೊತ್ತು. ಪಾಲಾಕ್ಷ ಬದುಕಿದ್ದಾನೆ, ಮಗ ಬದುಕಿದ್ದಾನೆ, ನನ್ನ ಮಗ ಬದುಕಿದ್ದಾನೆ ಅಂತ ಈ ಕಡೆ ಪಾರಿಜಾತ ಖುಷಿ ಪಡ್ತಿದ್ರೆ, ಈ ಕಡೆ ಗ್ರ್ಯಾನಿ ಒಂದು ನಿಮಿಷ ಇರು, ಡ್ಯಾಡ್ ಬದುಕಿದಾರ ಅಂತ ಹೇಳಿದಾಗ ಸಿಕ್ಕಾಬಿಟ್ಟೆ ಕೋಪ ಮಾಡಿಕೊಂಡು ಒಂಥರ ಟೆನ್ಷನ್ ಕೇಳ್ತಿರುವಾಗ, ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ, ಓ ನಿನಗೂ ಕೂಡ ಶಾಕಲ್ಲಿದೆಯಾ, ಅಪ್ಪ ಬದುಕಿದ್ದಾರೆ ಅಂತ ತುಂಬ ಖುಷಿನಲ್ಲಿ ಈ ಥರ ಶಾಕಲ್ಲಿದೆಯಾ ಅಂದಾಗ, ಹೌದು, ಅಲ್ಲ ಅಪ್ಪ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂದಾಗ, ಓ ನನ್ನ ಪಾಲಾಕ್ಷ ನಾನು ಕಣ್ ತುಂಬ ನೋಡಿದೆ, ಅವ್ನು ತುಂಬ ಚೆನ್ನಾಗಿ ಗುಂಡ್ಕಲ್ ಥರ ಇದ್ದಾನೆ ಅಂತ ಈ ಕಡೆ ಪಾರಿಜಾತ ಖುಷಿ ಪಡ್ತಿದ್ರೆ. ಈ ಕಡೆ ಜ್ಯೋತಿಕಾ ಮಾತ್ರ ಮನಸಲ್ಲೇ, ಅಲ್ಲ ಅಪ್ಪ ಬದುಕಿದ್ದಾರಾ, ಅದು ಹೇಗೆ ಬದುಕಕ್ಕೆ ಸಾಧ್ಯ, ಬದುಕದೇ ಇರೋ ಥರ ನಾನು ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಲ ಬ್ಯಾಕ್ಗ್ರೌಂಡ್ಗೆ ಹೋಗ್ಬಿಡ್ತಾಳೆ. ಅಂದರೆ ಒಂದು ಆಕ್ಸಿಡೆಂಟ್ ಮಾಡಿರೋದು, ಅವನಲ್ಲಿ ಸ್ಪಾಟ್ ಡೆತ್ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗಿರೋದು ಎಲ್ಲ ಕೂಡ ನೆನೆಸ್ಕೋತಾಳೆ. ಈ ಕಡೆ ಜ್ಯೋತಿಕಾ, ಇನ್ನೇನು ಡ್ಯಾಡು ಬದುಕಿದ್ರೆ ನನ್ನ ಕತೆ ಮುಗ್ದೇ ಹೋಯ್ತು ಅಂತ ಹೇಳ್ಬಿಟ್ಟು ಟೆನ್ಷನ್ ಇಲ್ಲದ್ರೆ, ಈ ಕಡೆ ಪಾರಿಜಾತ ಮಾತ್ರ ಅವಳದೇ ಒಂದು ಲೋಕದಲ್ಲಿ ಇರ್ತಾಳೆ. ಸೊ ಇನ್ನೊಂದು ಕಡೆ ಶಾರದಾ ಹೂವೆಲ್ಲ ಗಾರ್ಡನಿಂದ ಕಿತ್ಕೊಂಡ್ಬರ್ತಿರ್ತಾಳೆ. ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಒಂದು ಬುಟ್ಟಿನಲ್ಲಿ ಎಲ್ಲ ಹೂವನ್ನ ಕೂಡ ತುಂಬ ನೀಟಾಗಿ ಹೂವೆಲ್ಲ ಕಿತ್ಕೊಂಡ್ಬಂದು ಪೂಜೆ ಮಾಡಬೇಕು, ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ತೊಗೊಂಬರ್ತಿರುವಾಗ ಈ ಕಡೆ ಮೊಬೈಲ್ ನೋಡಿಕೊಂಡು ಈ ಕಡೆ ಸಿದ್ದು ಬರ್ತಾರೆ. ಆ ಕಡೆ ಈ ಕಡೆ ನೋಡ್ಕೊಂಡು ಬರುವಾಗ ಈ ಕಡೆ ಶಾರದಾ ಮತ್ತು ತನ್ನ ಪಡಿಗೆ ತಾನು ಹೂವು ತೊಗೊಂಡು ಸಿದ್ದು ಮಾವಂಗೆ ಇವತ್ತು ಪಾದ ಪೂಜೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು ಅನ್ನೋ ಒಂದು ಬರ್ತಿರ್ತಾಳೆ. ಈ ಕಡೆ ಸಿದ್ದು ಮೊಬೈಲ್ ನೋಡಿಕೊಂಡು ಫುಲ್ಲು ಡಿಕ್ಕಿ ಆ ಹೂವಿನ ಬುಟ್ಟಿ ಇಡೀ ಹಾಲ್ ತುಂಬ ಹೂವು ಚೆಲ್ಲೋಗ್ಬಿಡುತ್ತೆ. ಏನು ಮಾವ ನೀವು ನಿಮ್ಗಷ್ಟು ಕಣ್ಕೊಳಲ್ವಾ ಅಂದಾಗ, ಅಲ್ಲ ಶಾರದವ್ರೆ ಅದು ಮೊಬೈಲ್ ನೋಡಿಕೊಂಡು ಅಂದಾಗ, ಏನು ಮಾವ ನೀವು ಎಲ್ಲೂ ಹೂವು ಚೆಲ್ಲೋಯ್ತು ಅಂದಾಗ ಈ ಕಡೆ ಸರಿ ನಾನೇ ಹೂವು ಎಲ್ಲ ಹೆರ್ಕೊಡ್ತೀನಿ, ಹೂವು ಎಲ್ಲ ತೆಗೆದುಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಹೇಳಿದಾಗ, ಬಿಡಿ ಮಾವ ನಾನೇ ತೊಗೊಳ್ತೀನಿ ಅಂದಾಗ, ಸರಿ ಇಬ್ಬರು ಮಾಡೋಣ ಬನ್ನಿ, ಇಬ್ಬರು ಹೂವನ್ನ ಹೆರ್ಕೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ತುಂಬ ಪ್ರೀತಿಯಿಂದ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಪ್ಲೇ ಆಗತ್ತೆ. ಸೊ ಇಬ್ಬರು ಕೂಡ ತುಂಬ ಪ್ರೀತಿಯಿಂದ ಒಂದು ಹೂವನ್ನು ತೆಗಿತಿರ್ತಾರೆ. ಅದೇ ಟೈಮಿಗೆ ಈ ಕಡೆ ವಿಮಲ್ ಅವರು ಅದೇನೋ ಹೇಳ್ತಾರಲ್ಲ, ಕಬಾಬ್ ಮೇಲೆ ಹಡ್ಡಿ ಅಂತ, ವಿಮಲ್ ಅವರು ಈ ಕಡೆ ಬಂದ್ಬಿಟ್ಟು ಶಾರದಾ ಅಂದಾಗ ಈ ಕಡೆ ಸಿದ್ದು ಇದ್ದನು, ಅಯ್ಯೋ ಅಮ್ಮ ಇವಾಗಲೇ ಬಂದ್ರಾ
ನಾನು ಯಾವುದೋ ಮೂಡಲ್ಲಿದ್ದೆ ಅಂದ್ಕೊಂಡು ಈ ಕಡೆ ಬೈಕೋತಿರ್ತಾರೆ. ಸೊ ಅಮ್ಮ ಏನಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಕೇಳ್ತಿರುವಾಗ, ಅಲ್ಲ ಅದು ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ದೇವ್ರಿಗೆಲ್ಲ ಅಲಂಕಾರ ಮಾಡಬೇಕು, ಗಂಡನ ಪಾದಪೂಜೆ ಮಾಡಬೇಕಂತ ಹೇಳ್ತಿರುವಾಗ, ಗೊತ್ತಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದಮ್ಮ ಆಯಿತು, ಆದಷ್ಟು ಬೇಗ ನಾನು ಎಲ್ಲರನ್ನೂ ಕೂಡ ಕರ್ಕೊಂಬರ್ತೀನಿ, ನೀನು ತಯಾರಿ ಮಾಡ್ಕೊ ಅಂತ ಹೇಳಿ ಈ ಕಡೆ ವಿಮಲವ್ರು ಹೋದಾಗ ಮತ್ತೆ ಇವರಿಬ್ಬರು ಕೂಡ ಎಲ್ಲ ಹೂವನ್ನೆಲ್ಲ ಹೆರ್ಕಿರ್ತಾರೆ. ಈ ಕಡೆ ಶಾರದಾ ಕೂಡ ಆ ಕಡೆ ಹೋಗ್ತಾಳೆ. ಇನ್ನೇನು ದೀಪು ಸ್ಕೂಲಿಗೆ ಹೋಗಿರ್ತಾಳೆ, ಅವಳನ್ನ ಕರ್ಕೊಂಬರ್ಬೇಕಲ್ವಾ. ಸೊ ಹಾಗಾಗಿ ಈ ಕಡೆ ಸಿದ್ದು ಕೂಡ ದೀಪನ ಕರ್ಕೊಂಡು ಬರ್ತೀನಿ ಶಾರದಾ ಅವರೇ ಅಂತ ಹೇಳಿದಾಗ, ನೀವು ಒಬ್ಬರೇ ಹೋಗ್ತೀರಾ, ನಾನು ಬರ್ತೀನಿ ಅಂದಾಗ, ನಿಮಗೆ ಪೂಜೆ ಇದೆಯಲ್ಲ ಅಂದಾಗ, ನೀವಿಲ್ದೇನೆ ನಾನೇನು ಪೂಜೆ ಮಾಡೋಕ್ಕಾಗುತ್ತೆ, ಇವತ್ತು ನಿಮ್ಮ ಪಾದ ಪೂಜೆ ಮಾಡಬೇಕು, ನೀವಿದ್ರೇ ಈ ಪೂಜೆ ಸಂಪೂರ್ಣ ಆಗೋದು ಅಂದಾಗ, ಪಾದ ಪೂಜೆನ ದಿನ ಅಭಿಷೇಕನೇ ಮಾಡ್ತಿರಲ್ಲ ಅಂತ ಅಂದಾಗ, ಮಾವ ಏನದು, ನಾನೇನು ಎಲ್ಲರೂ ಥರ ನಿಮ್ಮನ್ನು ಯಾವಾಗಲೂ ಬೈತಾ ಇರ್ತೀನೋ, ಅದ್ಯಾಕಾಗತ್ತೀರ ಅಂದಾಗ, ಅಲ್ಲ ಅಲ್ಲ ಅದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಕೂಡ ಅವಾಗವಾಗ ಶಾರದನ್ಗೆ ಒಂದು ಸ್ವಲ್ಪ ಕಾಲು ಎಳಿತಿರ್ತಾರೆ. ಯಾವಾಗಲೂ ಶಾರದಾ ನೋವಲ್ಲಿರ್ತಾಳಲ್ವ, ಹಾಗಾಗಿ ಸ್ವಲ್ಪ ಒಂದಷ್ಟು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಒಂದಷ್ಟು ಕಾಮಿಡಿ ಡೈಲಾಗ್ಗಳನ್ನ ಕೂಡ ಹಾಕ್ತಿರ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೇನು ಸಿದ್ದು ಸರಿ ಆಯಿತು ನಾನು ಮೊಬೈಲ್ ತೊಗೊಬರ್ತೀನಿ ಅಂತ ಬೆಡ್ರೂಮಿಗೆ ಹೋಗ್ತಾನೆ. ಅಲ್ಲಿ ಸಿದ್ದು ಮೊಬೈಲ್ ಇರುತ್ತೆ. ಅಲ್ಲಿಗೆ ಶಾರದಾ ಒಬ್ಬಳೇ ಇದ್ದಾಗ ಈ ಕಡೆ ಜ್ಯೋತಿಕಾ ಬರ್ತಾಳೆ. ಏನು ಶಾರದಾ ತುಂಬ ಬ್ಯುಸಿನಾ ಅಂದಾಗ, ನನ್ನ ಮಗಳನ್ನ ಕರ್ಕೊಂಬರ್ಬೇಕು ಅಂದಾಗ, ನಿನ್ನ ಮಗಳ ಯಾರದು ಅಂದಾಗ, ದೀಪು ಅಂದಾಗ, ಅವಳು ನನ್ನ ಮಗಳು ಅಲ್ವಾ, ಅವಳು ನನ್ನ ಮಗಳು ಕೂಡ, ಅವಳನ್ನ ನಾನು ಕರ್ಕೊಂಬರ್ತೀನಿ ಅಂದಾಗ, ನೋಡು ಜ್ಯೋತಿಕಾ, ನಿನ್ನ ಲಿಮಿಟಲ್ಲಿ ನೀನಿದ್ರೆ ಸರಿ, ನಾನು ಮತ್ತು ಸಿದ್ದು ಸರು ಕರ್ಕೊಂಬರ್ತೀವಿ, ನಿನ್ನ ಲಿಮಿಟಲ್ಲಿ ನೀನಿರು, ನೀನು ಅತಿಯಾಗಿ ಆಡ್ತಿದ್ಯಾ ಅಂದಾಗ, ಅಲ್ಲ ದೀಪು ನನ್ನನ್ನು ಅಮ್ಮ ಅಂತಲೇ ಕರಿತಾ ಇದ್ದಾಳೆ, ತುಂಬ ಕ್ಲೋಸ್ ಆಗಿದ್ದಾಳೆ, ಸೊ ನಾನು ಕರ್ಕೊಂಬರ್ತೀನಿ, ನನ್ನನ್ನು ಅಮ್ಮ ಅಂತ ಕರಿತಾಳೆ, ಸಿದ್ದುನ ಅಪ್ಪ ಅಂತ ಕರಿತಾಳೆ, ಹಾಗಾದರೆ ನಾವಿಬ್ಬರು ಗಂಡ ಹೆಂಡತಿ ತಾನೆ ಸಿದ್ದು ನಾನು ಅಂದಾಗ, ಈ ಕಡೆ ಶಾರದಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸಿದ್ದುನ ಯಾರಾದರೂ ಕಿತ್ಕೊಳ್ಳೋಕೆ ಬಂದರೆ ಈ ಕಡೆ ಶಾರದಾ ಸಹಿಸ್ಕೊಳ್ಳೋದೆಲ್ಲ. ಸೊ ಹಾಗಾಗಿ ಕೈ ಹೊಡೆಯಕ್ಕೆ ಹೋಗ್ತಾಳೆ, ಆ ಕೈನ ತಿರುಗ್ಬಿಡ್ತಾಳೆ ಈ ಕಡೆ ಜ್ಯೋತಿಕಾ. ನೋಡು, ಯಾರು ಎಷ್ಟು ದಿನ ಯಾರ ಜೊತೆ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಇವಾಗ ಎಕ್ಸಾಂಪಲ್ಲು ದೀಪು ನಿನ್ನನ್ನು ಅಮ್ಮ ಅಮ್ಮ ಅಂತ ಮುರೊತ್ತು ಕೂಡ ನಿನ್ನ ಜಪನೆ ಮಾಡ್ತಿದ್ಲು, ನಿನ್ನ ಜೊತೆನೇ ಇರ್ತಿದ್ಲು. ಇವಾಗ ನೋಡು ನನ್ನ ಹತ್ರನೇ ಇರ್ತಾಳೆ. ಹಾಗೆಯೇ ಸಿದ್ದು ಕೂಡ ಇವತ್ತಿಲ್ಲ ನಾಳೆ ಸಿದ್ದು ಕೂಡ ನನ್ನವರೇ, ಇವತ್ತಿಲ್ಲ ನಾಳೆ ಅಲ್ಲ ಇವತ್ತಿಂದನೇ ಸಿದ್ದು ನನ್ನವನು ಅಂತ ಹೇಳಿದಾಗ, ಈ ಕಡೆ ಶಾರದನ್ಗೆ ಸಿಟ್ಟು ಬಂದು ತನ್ನ ಕತ್ತಲ್ಲಿರುವ ತಾಳಿನ ತೋರಿಸಲೆ, ನೋಡು ಇದು ಸಿದ್ದು ಸರ್ ಕಟ್ಟಿರುವಂಥ ತಾಳಿ, ಇದು ನಮ್ಮಿಬ್ಬರ ಪ್ರೀತಿ ಸಂಕೇತ, ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ, ಅವರು ಕೂಡ ನನ್ನ ತುಂಬ ಪ್ರೀತಿ ಮಾಡ್ತೀವಿ, ನಾವಿಬ್ಬರು ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ, ಈ ತಾಳಿ ನನ್ನ ಕತ್ತಲ್ಲಿ ಇರೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ, ಏನಲ್ಲ ಆ ಬ್ರಹ್ಮ ಬಂದರೂ ನನ್ನ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದವರು ಸ್ವಲ್ಪ ಕೋಪದಲ್ಲಿ ಈ ಕಡೆ ಜ್ಯೋತಿಕನ ಹತ್ರ ಮಾತಾಡ್ತಿರ್ತಾರೆ. ಈ ಕಡೆ ಈ ತಾಳಿ ನನ್ನ ಕತ್ತಲ್ಲಿ ಎಷ್ಟು ದಿನ ಇರುತ್ತೆ, ಅಲ್ಲಿವರೆಗೂ ನನ್ನನ್ನು ಸಿದ್ದು ಸರ್ನ ದೂರ ಮಾಡೋಕ್ಕಾಗಲ್ಲ ಅಂತ ಈ ಕಡೆ ಶಾರದಾ ಹೇಳಿರುವ ಒಂದು ಮಾತನ್ನು ಈ ಕಡೆ ಜ್ಯೋತಿಕಾ ಅದನ್ನೇ ಇಟ್ಕೊಂಡು ಈ ಕಡೆ ಶಾರದನ ಕತ್ತಲ್ಲಿರುವಂತಹ ತಾಳಿಯನ್ನು ಕೈಗೆತ್ಕೊತಾಳೆ. ಅಂದರೆ ಈ ತಾಳಿ ನಿನ್ನ ಕತ್ತಲ್ಲಿ ಎಷ್ಟು ದಿನ ಇರುತ್ತೆ ಅಷ್ಟು ದಿನವೂ ಕೂಡ ಸಿದ್ದು ನಿನ್ನ ಗಂಡ ಅಲ್ವಾ, ಅದೇ ಈ ತಾಳಿ ಇಲ್ಲ ಅಂದರೆ ಅಂತ ಹೇಳಿದಾಗ, ಏನು ಹೇಳ್ತಿದ್ಯಾ ಜ್ಯೋತಿಕಾ ಅಂತ ಹೇಳ್ಬಿಟ್ಟು ಕಿರಿಸಿದಾಗ, ಏನೂ ಇಲ್ಲ, ಈ ತಾಳಿ ಇದ್ದರೆ ತಾನೇ ಸಿದ್ದು ಯಾವತ್ತಿದ್ರು ನನ್ನವನೇ, ಈಗ ಹೇಗಿದ್ರು ದೀಪು ನನ್ನ ಅಮ್ಮ ಅಂತ ಒಪ್ಕೊಂಡಿದ್ದಾಳೆ, ಇನ್ನು ಆದಷ್ಟು ಬೇಗ ನಾನು ಸಿದ್ದು ಕೂಡ ಮದುವೆ ಆಗ್ತೀವಿ, ಆ ದೀಪುಗೆ ಸಿದ್ದು ಅಪ್ಪ ಆದರೆ ನಾನು ಅಮ್ಮ ಅಲ್ವಾ ಅಂತ ಹೇಳಿದಾಗ, ಈ ಕಡೆ ಜ್ಯೋತಿಕಾ ಅಂತ ಹೇಳಿ ಈ ಕಡೆ ಶಾರದಾ ಕಿರಿಸಿದಾಗ, ಈ ಕಡೆ ತಾಳಿನ ಕೈಯಲ್ಲಿ ಇಟ್ಕೊಂಡಿರುವಂಥ ಶಾರದನ ಕತ್ತಲ್ಲಿರುವಂತಹ ತಾಳಿನ ಕಿತ್ತು ಬಿಸಾಕ್ಬಿಡ್ತಾಳೆ. ಸ್ವಲ್ಪನೂ ಕೂಡ ಮಾನವೀಯತೆ ಅನ್ನೋದೇ ಇಲ್ಲ ಈ ಜ್ಯೋತಿಕಂಗೆ, ಕಿತ್ತು ಹಾಗೆ ಎಸ್ಬಿಡ್ತಾಳೆ. ಇನ್ನೇನು ಎಸೆಯೋಷ್ಟರಲ್ಲಿ ಅಲ್ಲಿಗೆ ಸಿದ್ದು ಎಂಟ್ರಿ ಕೊಡುವಾಗ ಆ ತಾಳಿನ ಕ್ಯಾಚ್ ಹಾಕೊಂಡ್ಬಿಡ್ತಾನೆ. ಜ್ಯೋತಿಕಾ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡು ಬಂದಾಗ, ನೀನು ಬಂದ್ಯಾ, ನೀನೊಬ್ಬ ಬಾಕಿ ಇದ್ದೆ ನೋಡು ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು, ನೀನು ಯಾವತ್ತಿದ್ರು ನನ್ನವನೇ ಆಗಬೇಕು, ನೀನು ಶಾರದಂಗೆ ತಾಳಿ ಕಟ್ಟಿದ ತಕ್ಷಣ ನೀನು ಇಬ್ಬರು ಗಂಡ ಹೆಂಡತಿ ಆಗ್ಬಿಡ್ತೀರಾ, ಈಗ ಶಾರದನ ಕತ್ತಲ್ಲಿ ತಾಳಿ ಇಲ್ಲ, ನೀನು ಯಾವತ್ತಿದ್ರು ನನ್ನವನೇ ಅಂತ ಫಿಕ್ಸ್ ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವಾಗ, ಈ ಕಡೆ ಶಾರದನ ಕತ್ತಲ್ಲಿ ತಾಳಿ, ಇವತ್ತು ಭೀಮನ ಅಮಾವಾಸ್ಯೆ, ಶಾರದನ ಕತ್ತಲ್ಲಿರುವಂಥ ತಾಳಿ ಬೇರೆ ಕಿತ್ತೆಸ್ತಿರ್ತಾಳೆ. ಈ ಕಡೆ ಶಾರದನ್ಗೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಈ ಕಡೆ ಜ್ಯೋತಿಕಾ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸಿದಾಗ, ಈ ಕಡೆ ಮನೆಯವರೆಲ್ಲರೂ ಕೂಡ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ಸುಮಿತ್ರಾ, ದಶರಥ, ತಾತ, ವಿಮಲ ಎಲ್ಲರೂ ಕೂಡ ಅಲ್ಲಿಗೆ ಬಂದಾಗ, ಈ ಕಡೆ ಸಿದ್ದುಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಹಾಗಾಗಿ ಸಿದ್ದು ಕೂಡ ಜ್ಯೋತಿಕಂಗೆ ಬೈತಿರ್ತಾನೆ. ಈ ಕಡೆ ಶಾರದನ ಕತ್ತಲ್ಲಿರುವಂಥ ತಾಳಿನ ಕಿತ್ತು ಬಿಸಾಕಿರೋದಕ್ಕೆ ಈ ಕಡೆ ಸಿದ್ದು ಪ್ರಶ್ನೆ ಮಾಡ್ತಿರುವಾಗ, ಈ ವಿಷಯ ಎಲ್ಲ ಕೂಡ ತಾತನಿಗೆ, ದಶರಥನಿಗೆ, ಸುಮಿತ್ರಾಗೆ, ವಿಮಲ್ಗೆ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಈ ಕಡೆ ಜ್ಯೋತಿಕನ ಮೇಲೆ ತುಂಬ ಕೆಂಡ
ಇಟ್ಟಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಸುಮಿತ್ರಾ ಬರ್ತಾರೆ. ಸುಮಿತ್ರಾನ ಮುದ್ದು ಮಗಳಲ್ವಾ ಜ್ಯೋತಿಕಾ. ಸೊ ಜ್ಯೋತಿಕಾ ತಾಳಿ ಕಿತ್ತೆಸಿದಕ್ಕೆ ಬಂದ್ಬಿಟ್ಟು ರಪ 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 ಅಂತ ಹೊಡೆದು ಬಿಸಾಕ್ಬಿಡ್ತಾಳೆ. ಜ್ಯೋತಿಕನ ತಲೆ ಗಿಲೆ ಎಲ್ಲ ಹಿಡ್ಕೊಂಡು ಕಪಾಲಕ್ಕೆಲ್ಲ ಬಾರಿಸ್ಬಿಟ್ಟು ಏನೇ ಮಾಡ್ತಿದ್ಯಾ ಇದನ್ನೇನ ನಾನು ಕಲಿಸ್ಕೊಟ್ಟಿದ್ದು, ಇದೇ ಸಂಸ್ಕಾರನ ಕಲಿಸ್ಕೊಟ್ಟಿದ್ದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರಾ ಅವರು ಜ್ಯೋತಿಕಂಗೆ ಬಾರಿಸ್ತಿದ್ರೆ ಅಮ್ಮಮ್ಮ ಮಾಮ್ ಅಂತ ಹೇಳ್ಬಿಟ್ಟು ಕಿರ್ತಿದ್ರು ಕೂಡ ಈ ಕಡೆ ಸುಮಿತ್ರಾ ಅವ್ರು ಮಾತ್ರ ಸರಿಯಾಗಿ ಬಾರಿಸಿರ್ತಾರೆ. ಎಷ್ಟೇ ಆದರೂ ಹೆತ್ಕರಳ ಸಂಬಂಧ ಅಲ್ವಾ ಶಾರದಾ ಮತ್ತು ಸುಮಿತ್ರದು, ಹಾಗಾಗಿ ಅಥವಾ ಒಂದು ಹೆಣ್ಣು ಎಷ್ಟೇ ಆದರೂ ಒಂದು ಹೆಣ್ಣಲ್ವಾ ಶಾರದಾ, ಹಾಗಾಗಿ ಅದಕ್ಕಿರ್ಬೋದು. ಬಟ್ ಈ ಕಡೆ ಜ್ಯೋತಿಕಾ ಮಾಡಿರೋ ತಪ್ಪೇ. ಸೊ ಜ್ಯೋತಿಕಂಗೆ ಸಿಕ್ಕಾಪಟ್ಟೆ ಬಾರಿಸ್ತಿರ್ತಾರೆ. ಈ ಕಡೆ ಸಿದ್ದು ಇದ್ದವನು ಅಲ್ಲ, ಈ ಮನೆಯಲ್ಲಿ ನಮಗೆ ನ್ಯಾಯನೇ ಇಲ್ಲ, ಶಾರದಂಗೆ ತಪ್ಪಾಗಿದೆ, ಶಾರದನ ವಿಷಯದಲ್ಲಿ ಜ್ಯೋತಿಕಾ ತಪ್ಪು ಮಾಡಿದ್ದಾಳೆ, ಶಾರದಂಗೆ ಹಾಗಾದರೆ ಈ ಮನೆ ಸೊಸೆ ಅಲ್ವಾ, ನಾನು ಈ ಮನೆ ಮಗ ಅಂದಮೇಲೆ ಶಾರದನು ಈ ಮನೆ ಸೊಸೆ, ಅವಳಿಗೆ ಇವಾಗ ಅನ್ಯಾಯ ಆಗಿದೆ, ಜ್ಯೋತಿಕಾ ತಾಳಿನ ಕಿತ್ತು ಬಿಸಾಕಿದ್ದಾಳೆ ಅಂತ ಅಂದಾಗ ಈ ಕಡೆ ತಾತ ಇದ್ದವರು ಅದಕ್ಕೆ ನನಗೇನಾದರೂ ಪರಿಹಾರ ಬೇಕು ಅಂತ ಈ ಕಡೆ ಸಿದ್ದು ಕೇಳ್ತಿರುವಾಗ ಸರಿ ಆಯಿತು, ಏನು ಪರಿಹಾರ ಬೇಕು ಅಂತ ಕೇಳಿದಾಗ ಅದು ಶಾರದಾ ಅವ್ರಿಗೆ ಮರುಮಾಂಗಲ್ಯ ಆಗಬೇಕು ಅಂತ, ನಮ್ಮಿಬ್ಬರಿಗೂ ಮದುವೆ ಆಗಬೇಕು ಅಂತ ಈ ಕಡೆ ಸಿದ್ದು ತನ್ನ ಮಾತನ್ನು ಹೇಳ್ತಾನೆ. ಸರಿ ಆಯಿತು ಅಂತ ಈ ಕಡೆ ತಾತ ಒಪ್ಕೊಂಡಾಗ ಆದರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಏನದು ಅಂತ ಕೇಳಿದಾಗ ಅದು ದಶರಥ ಮಾವ ಮತ್ತು ಸುಮಿತ್ರಾ ಅತ್ತೆ ಇಬ್ಬರು ಕೂಡ ಶಾರದನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮರುಮಂಗಲ್ಯನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ತನ್ನ ಸಿದ್ದು ಅನ್ನೋ ಕಂಡೀಷನ್ ಹೇಳಿದಾಗ ಈ ಕಡೆ ದಶರಥ ಸಿಕ್ಕಾಬಟ್ಟೆ ಖುಷಿ ಆಗ್ತಾರೆ. ಸುಮಿತ್ರಾ ಫುಲ್ಲು ಶಾಕು, ತಾತ ಅದಕ್ಕೆ ಒಪ್ಕೋತಾರೆ. ಸುಮಿತ್ರಾ ಸಿಕ್ಕಾಬಟ್ಟೆ ಶಾಕಲ್ಲಿರ್ತಾರೆ, ಜ್ಯೋತಿಕನು ಸಿಕ್ಕಾಬಟ್ಟೆ ಶಾಕಲ್ಲಿರ್ತಾಳೆ. ಸೊ ಇಲ್ಲಿಗೆ ಇವತ್ತು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಈ ದಶರಥ ಮತ್ತು ಸುಮಿತ್ರಾ ಅವರೇ ಶಾರದನ ಹೆತ್ತ ತಂದೆ ತಾಯಿ ಆಗಿರ್ತಾರೆ. ಅವರ ಒಂದು ಸ್ಥಾನದಲ್ಲಿ ಸಿದ್ದು ಮತ್ತು ಶಾರದನ್ಗೆ ಮದುವೆ ಒಂದು ಮರು ಮದುವೆ ಮಾಡ್ತಾರ. ಖಂಡಿತ ಮಾಡಲೇಬೇಕು, ಯಾಕಂದರೆ ಸಿದ್ದು ಆರ್ಡರ್ ಆಗಿದೆ. ನೋಡೋಣ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್.